ಈ ದಟ್ಟ ಪ್ರಕೃತಿಯೊಳಗೆ ಗಾಳಿ ಬೀಸುವುದಕ್ಕೆ ಭಯಪಡುತ್ತದೆ. ಮರಗಳು ಮೌನವಾಗಿ ಯಾವುದೋ ಶಕ್ತಿಗೆ ಸಾಕ್ಷಿ ನುಡಿಯುತ್ತಿವೆ. ನಾವು ಇವತ್ತು ಹೋಗುತ್ತಿರುವುದು ಕೇವಲ ಒಂದು ಸ್ಥಳಕ್ಕಲ್ಲ, ಸಾವಿರ ವರ್ಷಗಳ ರಹಸ್ಯವನ್ನ ತನ್ನೊಳಗೆ ಬಚ್ಚಿಟ್ಟುಕೊಂಡಿರುವ ಒಂದು ಅದೃಶ್ಯದ ಕೋಟೆಗೆ. ಇಲ್ಲಿ ಶಿವನು ಲಿಂಗ ಸ್ವರೂಪಿಯಾಗಿ ಶಾಂತನಾಗಿ ಕುಳಿತಿದ್ರೆ ಆತನನ್ನ ಕಾಯುವ ರಕ್ಷಕರು ನಿರಾಕಾರಿಗಳು. ಅವರಿಗೆ ರೂಪವಿಲ್ಲ, ಆದರೆ ಅವರ ಕಾರ್ಣಿಕಕ್ಕೆ ಸಾವಿಲ್ಲ. ಇವತ್ತು ನಾವು ಅನಾವರಣ ಮಾಡ ಹೊರಟಿರೋದು ಇತಿಹಾಸದ ಪುಟಗಳಲ್ಲಿ ಅಡಗಿರುವ ರಕ್ತಸಿಕ್ತ ಹೋರಾಟಗಳು ಮತ್ತು ಸತ್ಯಕ್ಕೆ ಎದುರಾದ ಸೋಲುಗಳ ಕಥೆ. ಶ್ರೀ ಮಂಜುನಾಥನು ಪಾರ್ವತಿ ಸಮೇತನಾಗಿ ದೈವಗಳ ಜೊತೆ ಸುಂದರ ಪ್ರಕೃತಿಯಲ್ಲಿ ನೆಲೆಸಿರುವ ಇತಿಹಾಸದ ಪುಟಗಳಲ್ಲಿ ಅಡಗಿರುವ ದೇವಸ್ಥಾನವೊಂದನ್ನ ತೋರಿಸೋ ಹೊರಟಿದ್ದೇವೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ. ಈ ಕ್ಷೇತ್ರದ ಅತಿ ದೊಡ್ಡ ರಹಸ್ಯ ಇರುವುದು ಇಲ್ಲಿನ ದೈವಿಕ ಸೈನ್ಯದಲ್ಲಿ. ಇಲ್ಲಿ ಸ್ವಾಮಿಯು ಪವಿತ್ರ ಲಿಂಗ ಸ್ವರೂಪಿಯಾಗಿ ಸಾಕಾರ ರೂಪದಲ್ಲಿ ನೆಲೆಸಿದ್ದಾನೆ. ಆ ಲಿಂಗದ ದರ್ಶನ ನಿಮಗೆ ನೆಮ್ಮದಿ ಕೊಡುತ್ತದೆ. ಆದರೆ ಆ ಗರ್ಭಗುಡಿಯಿಂದ ಹೊರಬರುತ್ತಿದ್ದಂತೆ ಕಾಣುವ ಆ ಪುಟ್ಟ ಗರ್ಭಗುಡಿಗಳ ಒಳಗೆ ಹೋದರೆ ಅಲ್ಲಿ ಯಾವುದೇ ವಿಗ್ರಹಗಳಿಲ್ಲ. ಹೌದು, ದೈವಗಳಿಗೆ ಇಲ್ಲಿ ಯಾವುದೇ ಮೂರ್ತಿ ಇಲ್ಲ. ಅಲ್ಲಿರುವುದು ಕೇವಲ ಶೂನ್ಯ. ಆದರೆ ಈ ಶೂನ್ಯವೇ ಆ ಕ್ಷೇತ್ರದ ಮಹಾರಕ್ಷಕ. ಮಂಜುನಾಥ ಸ್ವಾಮಿ ಇಲ್ಲಿ ನ್ಯಾಯಾಧೀಶನಾಗಿದ್ದರೆ ಆ ನ್ಯಾಯವನ್ನ ಜಾರಿಗೆ ತರುವ ರೌದ್ರ ಶಕ್ತಿಯೇ ಅಣ್ಣಪ್ಪ ಸ್ವಾಮಿ. ಮಂಜುನಾಥನ ಸ್ವಾಮಿಯ ಆಣತಿ ಇಲ್ಲದೆ ಅಣ್ಣಪ್ಪ ಹೆಜ್ಜೆ ಇಡುವುದಿಲ್ಲ. ಅಣ್ಣಪ್ಪನ ಅನುಮತಿ ಇಲ್ಲದೆ ಇಲ್ಲಿ ಗಾಳಿಯೂ ಬೀಸುವುದಿಲ್ಲ. ಆದರೆ ಈ ದೈವಗಳು ಹುಟ್ಟಿದ ಹೇಗೆ? ಇವು ಕೇವಲ ಕಲ್ಪನೆಯಲ್ಲ, ಇವು ಅನ್ಯಾಯದ ವಿರುದ್ಧ ಪ್ರತಿಭಟಿಸಿ ದೈವತ್ವಕ್ಕೇರಿದ ಶಕ್ತಿಗಳು. ಪಂಜುರ್ಲಿ ದೈವವು ಈಶ್ವರನ ಶಾಪಕ್ಕೆ ತುತ್ತಾಗಿ ಮತ್ಸ್ಯಲೋಕದ ರಕ್ಷಕನಾಗಿ ಉದ್ಭವವಾದರೆ ಅಣ್ಣಪ್ಪ ಸ್ವಾಮಿ ಮಂಜುನಾಥನ ಪರಮಭಕ್ತನಾಗಿ ಕ್ಷೇತ್ರವನ್ನ ಕಾಯಲು ಬಂದ ಮಹಾಬಲಶಾಲಿ. ಈ ಭೂಮಿಯಲ್ಲಿ ದೈವಗಳು ಜನ್ಮ ತಾಳಿದ್ದು ಮನುಷ್ಯನ ರೂಪದಲ್ಲಲ್ಲ, ಬದಲಾಗಿ ಒಂದು ಅಶರೀರ ಶಕ್ತಿಯಾಗಿ ಈ ಕಾಡಿನ ಗಡಿಗಳಲ್ಲಿ ಶತ್ರುಗಳ ರಕ್ತ ಹರಿದಾಗ ಈ ಮಣ್ಣಿನಿಂದ ಉದ್ಭವಿಸಿದವು ಈ ರೌದ್ರ ಶಕ್ತಿಗಳು. ಅದಕ್ಕೆ ಇವುಗಳಿಗೆ ರೂಪವಿಲ್ಲ, ವಿಗ್ರಹವಿಲ್ಲ. ಇವು ಜನಿಸಿದ್ದು ಶೂನ್ಯದಿಂದ. ಆದರೆ ಇವುಗಳ ಆವೇಶವೇ ಈ ಮಣ್ಣಿನ ಮಹಾಕಾರ್ಣಿಕ. ಅದು 1760ರ ದಶಕ. ಮೈಸೂರಿನ ಹೈದರಾಲಿ ಈ ಕಾಡನ್ನ ಸೀಳಿ ಕೊಡಗನ್ನ ಗೆಲ್ಲಲು ಅವನಿಸುತ್ತಿದ್ದಾಗ ಆತನ ಸೈನ್ಯಕ್ಕೆ ಎದುರಾಗಿದ್ದು ಈ ಮಣ್ಣಿನ ಅದೃಶ್ಯ ಶಕ್ತಿಗಳು.
ಸೈನಿಕರು ವಿಚಿತ್ರ ಭಯಕ್ಕೆ ತುತ್ತಾಗಿ ಕುದುರೆಗಳು ದೇವಸ್ಥಾನದ ಪರಿಸರಕ್ಕೆ ಬರಲು ನಿರಾಕರಿಸಿದುವು. ಅಂದು ಹೈದರಾಲಿ ಆ ನಿಗೂಢ ಕಾರಣಿಕಕ್ಕೆ ಶರಣಾದನು. ಅಷ್ಟೇ ಏಕೆ, ಮೈಸೂರು ಮಹಾರಾಜರ ಕಾಲದಲ್ಲಿ ಅರಮನೆಯಿಂದ ಬರುತ್ತಿದ್ದ ಆನೆಯು ದೇವಸ್ಥಾನದ ಗಡಿಕಲ್ಲು ದಾಟಲು ನಿರಾಕರಿಸಿದಾಗ ಒಡೆಯರಿಗೆ ಅರ್ಥವಾಯಿತು, ಇಲ್ಲಿನ ಶೂನ್ಯ ಶಕ್ತಿಗೆ ಗೌರವ ಸಲ್ಲಿಸದ ಹೊರತು ಯಾರೂ ಒಳಬರಲು ಸಾಧ್ಯವಿಲ್ಲ ಎಂದು. ಅಂದು ಮಹಾರಾಜರು ರಾಜಸನ್ನದ್ದು ನೀಡಿ ಈ ರಹಸ್ಯಮಯ ಕ್ಷೇತ್ರವನ್ನ ಗೌರವಿಸಿದರು. ಟಿಪ್ಪುವಿನ ಸೈನಿಕರು ವಿಗ್ರಹವಿಲ್ಲದ ದೈವ ಏನು ಮಾಡಬಲ್ಲದು ಎಂದು ಅಪಹಾಸ್ಯ ಮಾಡಿ ಗರ್ಭಗುಡಿ ಹತ್ತಿದಾಗ ಲಕ್ಷಾಂತರ ಜೇನುನೊಣಗಳು ಪ್ರಳಯದಂತೆ ಎರಗಿದವು. ಇನ್ನು 1837ರ ಅಮರ ಸುಳ್ಯ ಬಂಡಾಯದ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿ ಲೆವಿನ್ ಈ ಕ್ಷೇತ್ರದ ಜಮೀನು ಅಳೆಯಲು ಹೋದಾಗ ದೈವದ ಮಾಯೆಯಿಂದ 3 ದಿನಗಳ ಕಾಲ ಅದೇ ಕಾಡಿನಲ್ಲಿ ದಾರಿ ತಪ್ಪಿ ಅಲೆದನು. ಬ್ರಿಟಿಷರ ಪಿರಂಗಿಗಳು ಅಲುಗದ ಸಾಮ್ರಾಜ್ಯ ಸುಳ್ಯದ ಈ ದೈವಗಳ ಗೆಜ್ಜೆಗೆ ಸದ್ದಿಗೆ ಬೆಚ್ಚಿಬಿದ್ದಿತ್ತು. ಅದಕ್ಕೆ ಇತಿಹಾಸದ ದಾಖಲೆಗಳಲ್ಲಿ ಬ್ರಿಟಿಷರು ಈ ಪ್ರದೇಶವನ್ನ ದಿ ಇನ್ವಿಸಿಬಲ್ ಫೋರ್ಟ್ರೆಸ್ ಆಫ್ ಸ್ಪಿರಿಟ್ಸ್ ಎಂದು ಕರೆದಿದ್ದಾರೆ. ನೋಡಿ ಈ ದೈವದ ಕಣ್ಣುಗಳನ್ನ. ಇದರಲ್ಲಿರುವುದು ಕೇವಲ ಬಣ್ಣವಲ್ಲ, 1000 ವರ್ಷಗಳ ಕಾರ್ಣಿಕದ ಜ್ವಾಲೆ. ಮಂಜುನಾಥನ ಸ್ವಾಮಿಯ ಆಜ್ಞೆ ಹೊರಬೀಳುತ್ತಿದ್ದಂತೆ ಅಣ್ಣಪ್ಪ ಸ್ವಾಮಿಯ ಆವೇಶ ಆರಂಭವಾಗುತ್ತದೆ. ರಾತ್ರಿಯ ಕತ್ತಲಲ್ಲಿ ಕೇಳುವ ಆ ಗೆಜ್ಜೆಯ ಸದ್ದು ಮತ್ತು ರೌದ್ರನವು ಅನ್ಯಾಯ ಮಾಡಿದವರಿಗೆ ಮೃತ್ಯುವಿನ ಮುನ್ಸೂಚನೆಯಂತೆ ಭಾಸವಾಗುತ್ತದೆ. ಇಲ್ಲಿನ ದೈವಗಳಿಗೆ ರೂಪವಿಲ್ಲದಿರಬಹುದು, ಆದರೆ ಅವರ ಪಾದದ ಸದ್ದು ಇಡೀ ಕಾಡನ್ನೇ ಜಾಗೃತಗೊಳಿಸುತ್ತದೆ. ಈ ಕಣ್ಣುಗಳು ನಿಮ್ಮನ್ನ ನೋಡುತ್ತಿವೆ, ಈ ಮಣ್ಣಿನ ಕಣಕಣವು ನಿಮ್ಮನ್ನ ಗಮನಿಸುತ್ತಿದೆ. ಈಗ ಅದೇ ಇತಿಹಾಸ ಮರುಕಳಿಸುತ್ತಿದೆ. 2026ರ ಫೆಬ್ರವರಿ 11ರಿಂದ 14ರವರೆಗೆ ಈ ಅತೀಂದ್ರಿಯ ಜಾಗ ಮತ್ತೆ ಜಾಗೃತಗೊಳ್ಳುತ್ತಿದೆ. ಇತಿಹಾಸದ ರಹಸ್ಯ ರೂಪವಿಲ್ಲದಿದ್ದರೂ ವಿಶ್ವರೂಪವನ್ನು ತೋರಿಸುವ 1000 ವರ್ಷಗಳ ಕಾರ್ಣಿಕದ ಈ ಪುಣ್ಯಭೂಮಿ ಬೇರೆ ಯಾವುದೂ ಅಲ್ಲ, ಕಾಂಚೋಡು. ಇಲ್ಲಿ ಲಿಂಗ ರೂಪದಲ್ಲಿ ಭಕ್ತಿ ಇದೆ, ವಿಗ್ರಹವಿಲ್ಲದ ದೈವಗಳಲ್ಲಿ ಶಕ್ತಿ ಇದೆ. ಮರೆಯಬೇಡಿ, ಇದೇ 11ನೇ ಫೆಬ್ರವರಿಯಿಂದ 15 ಫೆಬ್ರವರಿಯವರೆಗೆ ಕಾಂಚೋಡು ಮಂಜುನಾಥ ಸ್ವಾಮಿ ಜಾತ್ರಾ ಮಹೋತ್ಸವ, ದೈವಗಳ ನೇಮೋತ್ಸವ. ಭೇಟಿ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ. ನಮಸ್ಕಾರ.